ಬಳಿಕ ಈಡನ್ಸ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯಗೆ ಅವಾಚ್ಯ ಪದವನ್ನ ಬಳಸಿ ನಿಂದನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಅವಾಚ್ಯ ಪದಗಳನ್ನ ಬಳಸಿ ನಿಂದನೆ ಮಾಡಲಾಗಿದೆ. ಅವಾಚ್ಯವಾಗಿ ನಿಂದಿಸಿದ್ದ ವ್ಯಕ್ತಿಯ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ವಿರುದ್ಧವೂ ಕೂಡ ಅವಾಚ್ಯ ಪದ ಬಳಕೆಯನ್ನ ಮಾಡಲಾಗಿದೆ. ಉದಯಗಿರಿ ಗಲಭೆಯನ್ನ ಉಲ್ಲೇಖಿಸಿ ಯರ್ರಾಬಿರಿ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ. ಇನ್ನು ಪದ್ಮರಾಜ್ ಎಂಬಾತನ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿರುವಂತದ್ದು. ಸಿಎಂ ಹಾಗೂ ಗೃಹ ಸಚಿವರಿಗೆ ನಿಂದಿಸಿದ್ದಂತಹ ಪದ್ಮರಾಜ್ ಅಲಿಯಾಸ್ ಪದ್ದು ವಿಡಿಯೋವನ್ನ ಆಧರಿಸಿ ಪ್ರಕರಣವನ್ನ ನವೀನ್ ದಾಖಲಿಸಿರುವಂತದ್ದು. ಸಿಎಂ ಸಿದ್ದರಾಮಯ್ಯಗೆ ಅವಾಚ್ಯ ಪದ ಬಳಸಿ ನಿಂದನೆಯನ್ನ ಮಾಡಲಾಗಿದೆ. ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷ ಸುಂಕದಕಟ್ಟೆ ನವೀನ್ ದೂರನ್ನ ನೀಡಲಾಗಿರುವಂತದ್ದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಅವಾಚ್ಯ ಪದ ಬಳಕೆಯನ್ನ ಮಾಡಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಅವಾಚ್ಯವಾಗಿ ನಿಂದಿಸಿದಂತಹ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಗೃಹ ಸಚಿವ ಪರಮೇಶ್ವರನ್ನ ಬಿಟ್ಟಿಲ್ಲ ಬೈಗುಳದ ಮಾತು. ಉದಯಗಿರಿ ಗಲಭೆಯನ್ನ ಉಲ್ಲೇಖಿಸಿ ಯರ್ರಾಬಿರಿ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ. ಪದ್ಮರಾಜ್ ಎಂಬಾತನ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿರುವಂತದ್ದು. ಸಿಎಂ ಹಾಗೂ ಗೃಹ ಸಚಿವರಿಗೆ ಪದ್ಮರಾಜ್ ಅಲಿಯಾಸ್ ಪದ್ದು ನಿಂದಿಸಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ಉದಯಗಿರಿ ಗಲಭೆಯನ್ನ ಉಲ್ಲೇಖಿಸಿ ವ್ಯಕ್ತಿಯೊಬ್ಬ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಪದ್ಮರಾಜ್ ಅಲಿಯಾಸ್ ಪದ್ದು ಎಂಬಾತ ಅವಾಚ್ಯವಾಗಿ ನಿಂದಿಸಿದ್ದು ಆತನ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ವಲ್ಪ ಫೀಲ್ ಆಗುತ್ತೆ. ಈ ತರ ನೀನು ಮುಖ್ಯಮಂತ್ರಿ, ನಿನ್ನ ಮುಖ್ಯಮಂತ್ರಿ ಏನಂದ್ರೆ ಲೇ ಸಿದ್ದರಾಮಯ್ಯ ಖಾನು, ಸಿದ್ದರಾಮಯ್ಯ ಖಾನ್ ನಿನ್ನ ಮುಖ್ಯಮಂತ್ರಿ ಅಂತ ಕರೆಕೆ ನಮ್ಮ ಏಸಿಗೆ ಆಗುತ್ತೆ. ಬೇಜಾರಾಗಲ್ಲ, ನನ್ಗೆ ಏಸಿಗೆ ಆಗುತ್ತೆ. ಸ್ವಲ್ಪ ಫೀಲ್ ಆಗುತ್ತೆ. ಈ ತರ ನೀನು ಮುಖ್ಯಮಂತ್ರಿ, ನಿನ್ನ ಮುಖ್ಯಮಂತ್ರಿ ಏನಂದ್ರೆ ಲೇ ಸಿದ್ದರಾಮಯ್ಯ ಖಾನು, ಸಿದ್ದರಾಮಯ್ಯ ಖಾನ್ ನಿನ್ನ ಮುಖ್ಯಮಂತ್ರಿ ಅಂತ ಕರೆಕೆ ನಮ್ಮ ಏಸಿಗೆ ಆಗುತ್ತೆ. ಬೇಜಾರಾಗಲ್ಲ, ನನ್ಗೆ ಏಸಿಗೆ ಆಗುತ್ತೆ. ಸ್ವಲ್ಪ ಫೀಲ್ ಆಗುತ್ತೆ. ಈ ತರ ನೀನು ಮುಖ್ಯಮಂತ್ರಿ, ನಿನ್ನ ಮುಖ್ಯಮಂತ್ರಿ ಏನಂದ್ರೆ ಲೇ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯಗೆ ಅವಾಚ್ಯ ಪದಗಳನ್ನ ಬಳಸಿ ನಿಂದನೆ ಮಾಡಲಾಗಿದೆ. ಅವಾಚ್ಯವಾಗಿ ನಿಂದಿಸಿದಂತಹ ವ್ಯಕ್ತಿಯ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿರುವಂತದ್ದು. ಗೃಹ ಸಚಿವ ಪರಮೇಶ್ವರನ್ನ ಕೂಡ ಬೈಗುಳದ ಮಾತು ಬಿಟ್ಟಿಲ್ಲ. ಉದಯಗಿರಿಯ ಗಲಭೆಯನ್ನ ಉಲ್ಲೇಖಿಸಿ ಯರ್ರಾಬಿರಿಯಾಗಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಪದ್ಮರಾಜ್ ಎಂಬಾತನ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿರುವಂತದ್ದು. ಸಿಎಂ ಹಾಗೂ ಗೃಹ ಸಚಿವರಿಗೆ ಪದ್ಮರಾಜ್ ಅಲಿಯಾಸ್ ಪದ್ದು ನಿಂದಿಸಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರು ದಾಖಲಾಗಿರುವಂತದ್ದು. ಉದಯಗಿರಿಯ ಗಲಭೆಯನ್ನ ಉಲ್ಲೇಖಿಸಿ ವ್ಯಕ್ತಿಯೊಬ್ಬ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಪದ್ಮರಾಜ್ ಅಲಿಯಾಸ್ ಪದ್ದು ಎಂಬಾತ ಅವಾಚ್ಯವಾಗಿ ನಿಂದಿಸಿದ್ದು ಆತನ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ವಲ್ಪ ಫೀಲ್ ಆಗುತ್ತೆ.
ಈ ತರ ನೀನು ಮುಖ್ಯಮಂತ್ರಿ. ನಿನ್ನ ಮುಖ್ಯಮಂತ್ರಿ ಏನಂದ್ರೆ ಲೇ ಸಿದ್ದರಾಮಯ್ಯ ಖಾನು, ಸಿದ್ದರಾಮಯ್ಯ ಖಾನ್, ನಿನ್ನ ಮುಖ್ಯಮಂತ್ರಿ ಅಂತ ಕರೆಯಕ್ಕೆ ನಮ್ಮ ಏಸಿಗೆ ಆಗುತ್ತೆ, ಬೇಜಾರಾಗಲ್ಲ, ನನ್ಗೆ ಏಸಿಗೆ ಆಗುತ್ತೆ. ನಾನು ಸ್ವಲ್ಪ ಫೀಲ್ ಆಗುತ್ತೆ. ಈ ತರ ನೀನು ಮುಖ್ಯಮಂತ್ರಿ. ನಿನ್ನ ಮುಖ್ಯಮಂತ್ರಿ ಏನಂದ್ರೆ ಲೇ ಸಿದ್ದರಾಮಯ್ಯ ಖಾನು, ಸಿದ್ದರಾಮಯ್ಯ ಖಾನ್, ನಿನ್ನ ಮುಖ್ಯಮಂತ್ರಿ ಅಂತ ಕರೆಯಕ್ಕೆ ನಮ್ಮ ಏಸಿಗೆ ಆಗುತ್ತೆ, ಬೇಜಾರಾಗಲ್ಲ, ನನ್ಗೆ ಏಸಿಗೆ ಆಗುತ್ತೆ. ನಾನು ಲೇ ಸಿದ್ದರಾಮಯ್ಯ ಖಾನು, ಸಿದ್ದರಾಮಯ್ಯ ಖಾನ್, ನಿನ್ನ ಮುಖ್ಯಮಂತ್ರಿ ಅಂತ ಕರೆಯಕ್ಕೆ ನಮ್ಮ ಏಸಿಗೆ ಆಗುತ್ತೆ, ಬೇಜಾರಾಗಲ್ಲ, ನನ್ಗೆ ಏಸಿಗೆ ಆಗುತ್ತೆ. ನಾನು ಸ್ವಲ್ಪ ಫೀಲ್ ಆಗುತ್ತೆ. ಈ ತರ ನೀನು ಮುಖ್ಯಮಂತ್ರಿ. ನಿನ್ನ ಮುಖ್ಯಮಂತ್ರಿ ಏನಂದ್ರೆ ಆಗುತ್ತೆ, ಆಯ್ತಾ? ಲೇ ಸಿದ್ದರಾಮಯ್ಯ ಖಾನ್, ನೀನ್ ಮುಖ್ಯಮಂತ್ರಿ ಕೆಲಸ ನನ್ಗೆ ಈ ತರ ಕಾಣಲಿ ಏನ ಇಲ್ಲ. ಏ ಭಾರತ ದೇಶದ ಪ್ರಜೆಯಾಗಿ, ಕರ್ನಾಟಕ ರಾಜ್ಯದ ಸಾರ್ವಜನಿಕರಾಗಿ ನೀನು ಯಾರು ಬೈದೇ ಇರೋಂಥ ಕೆಲಸ, ಯಾರು ಮಾಡದೇ ಇರೋಂಥ ಕೆಲಸ ನಾನು ಇವತ್ತು ನಿನಗೆ ಮಾಡ್ತಾ ಇದ್ದೀನಿ. ನೀನ್ ಹೆಂಡ್ರಿಗೆ ಇನ್ನ ಈ ತರ ಇದ್ದೀನಲ್ಲೇ. ನೀನ್ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಬೇಕು, ನಿನ್ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ನಿನ್ ಮೊಮ್ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು. ಲೇ ಸಿದ್ದರಾಮಯ್ಯ ಖಾನು, ಈ ತರ ನಿನ್ ಮುಖ್ಯಮಂತ್ರಿ ಆಗ್ಬೇಕನೋ? ನಿನ್ ಮುಖ್ಯಮಂತ್ರಿ ಶೀಟಿಗೆ ಅದೇನ ನಾನು ಇರೋದು ಬೆಂಗಳೂರಲ್ಲೇ, ಆಯ್ತಾ? ನಾನು ಇರೋದು ಬೆಂಗಳೂರಲ್ಲೇ. ಅದೇ ನಾನು ನಿನ್ನ ಮುಖ್ಯಮಂತ್ರಿ ಪದವಿಗೆ ಅಲ್ಲ, ಮುಖ್ಯಮಂತ್ರಿ ಕುರ್ಚಿಗೂ ಕೂಡ ಚಾಲೆಂಜ್ ಮಾಡ್ಬಿಟ್ಟು ಲೈವ್ ವಿಡಿಯೋ ಮಾಡ್ತೀನಿ. ನೀನ್ ಮುಖ್ಯಮಂತ್ರಿ ಕುರ್ಚಿಗೆ ನಾನು ಲೈವ್ ವಿಡಿಯೋ ಮಾಡ್ತೀನಿ. ಲೇ ಸಿದ್ದರಾಮಯ್ಯ ಖಾನು, ಸಿದ್ದರಾಮಯ್ಯ ಖಾನ್, ನಿನ್ನ ಮುಖ್ಯಮಂತ್ರಿ ಅಂತ ಕರೆಯಕ್ಕೆ ನಮ್ಮ ಏಸಿಗೆ ಆಗುತ್ತೆ, ಬೇಜಾರಾಗಲ್ಲ, ನನ್ಗೆ ಏಸಿಗೆ ಆಗುತ್ತೆ. ನಾನು ಸ್ವಲ್ಪ ಫೀಲ್ ಆಗುತ್ತೆ. ಈ ತರ ನೀನು ಮುಖ್ಯಮಂತ್ರಿ. ನಿನ್ನ ಮುಖ್ಯಮಂತ್ರಿ ಏನಂದ್ರೆ ಲೇ ಸಿದ್ದರಾಮಯ್ಯ ಖಾನು, ಸಿದ್ದರಾಮಯ್ಯ ಖಾನ್, ನಿನ್ನ ಮುಖ್ಯಮಂತ್ರಿ ಅಂತ ಕರೆಯಕ್ಕೆ ನಮ್ಮ ಏಸಿಗೆ ಆಗುತ್ತೆ, ಬೇಜಾರಾಗಲ್ಲ, ನನ್ಗೆ ಏಸಿಗೆ ಆಗುತ್ತೆ. ನಾನು ಸ್ವಲ್ಪ ಫೀಲ್ ಆಗುತ್ತೆ. ಈ ತರ ನೀನು ಮುಖ್ಯಮಂತ್ರಿ. ನಿನ್ನ ಮುಖ್ಯಮಂತ್ರಿ ಏನಂದ್ರೆ ಆಗುತ್ತೆ, ಆಯ್ತಾ? ಲೇ ಸಿದ್ದರಾಮಯ್ಯ ಖಾನ್, ನೀನ್ ಮುಖ್ಯಮಂತ್ರಿ ಕೆಲಸ ನನ್ಗೆ ಈ ತರ ಕಾಣಲಿ ಏನ ಇಲ್ಲ. ಏ ಭಾರತ ದೇಶದ ಪ್ರಜೆಯಾಗಿ, ಕರ್ನಾಟಕ ರಾಜ್ಯದ ಸಾರ್ವಜನಿಕರಾಗಿ ನೀನು ಯಾರು ಬೈದೇ ಇರೋಂಥ ಕೆಲಸ, ಯಾರು ಮಾಡದೇ ಇರೋಂಥ ಕೆಲಸ ನಾನು ಇವತ್ತು ನಿನಗೆ ಮಾಡ್ತಾ ಇದ್ದೀನಿ. ನೀನ್ ಹೆಂಡ್ರಿಗೆ ಇನ್ನ ಈ ತರ ಇದ್ದೀನಲ್ಲೇ. ನೀನ್ ಹೆಂಡ್ರು ಮಕ್ಕಳು ಚೆನ್ನಾಗಿರ್ಬೇಕು, ನಿನ್ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು,
ನಿನ್ ಮೊಮ್ಮಕ್ಳು ಚೆನ್ನಾಗಿರ್ಬೇಕು. ಲೇ ಸಿದ್ದರಾಮಯ್ಯ ಖಾನು ಈ ತರ ಲೇ ಸಿದ್ದರಾಮಯ್ಯ ಖಾನು ಸಿದ್ದರಾಮಯ್ಯ ಖಾನ್ ಥು, ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತೆ CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ. ಅಂದ್ರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರಾಶ್ ಕೋರ್ಸ್ ನ ಕೊಡ್ತೀವಿ ಮತ್ತೆ CET ಕ್ರಾಶ್ ಕೋರ್ಸ್ ನ ಕೊಡ್ತೀವಿ. ಕ್ರಾಶ್ ಕೋರ್ಸ್ ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದಾರೆ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದ್ರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದ್ರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು. ಆ ತರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ 1 ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ ಹೋಗಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.